ಮಿಷಿನಿಗೆ ಬಟ್ಟೆ ಹಾಕಿದ್ದು ಕಂಪ್ಲೀಟ್ ಆಗಿದೆ. ಈ ಕಡೆ ಬಾ ಮಗನೆ. ನೀವೇನು ಮಾಡ್ತಾಯಿದ್ದೀರಿ ಇಲ್ಲಿ? ನೀನು ಯಾವ ಕಸನ ಗುಡಿಸ್ಬೇಡ, ಧೂಳಾಗತ್ತೆ. ಬಾ ಮಗನೆ ಈ ಕಡೆ. ನಾನೇ ಮಾಡಿದೆ ನೀವು ಕಸ ಗುಡಿಸು ಅಂತ. ನಾನೇ ಹೋಗ ಹೇಳ್ದೆ ಕಸ ಗುಡಿಸು ಅಂತ. ಈ ಥರ ಸುಳ್ಳೆಲ್ಲ ಹೇಳ್ತಾರೆ ಬಂಗಾರ. ನಾನು ಯಾವತ್ತು ನೀನು ಕಸ ಗುಡಿಸು ಅಂತ ಹೇಳೇ ಇಲ್ಲ. ನೀನು ಕಸ ಗುಡಿಸಿದ್ವಿ ಅಂತ ಹೇಳ್ತೀಯಾ? ಯಾರು ಹೊಡಿತಾರ ನೀನು? ನನಗೆ ಹೊಡಿತೀಯಾ? ಮತ್ತೆ ನೀನು ಸುಳ್ಳು ಅಂತ ಇದೆಯಾ? ನಾನಾ ನೀನು ಸುಳ್ಳು ಹೇಳ್ತಾರದು? ನೀನು ನಿಜ ಹೇಳು. ನಿಜ ನಿಜ ಹೇಳು, ಯಾರು ಸುಳ್ಳು ಹೇಳ್ತಾವ್ರೆ ಅಂತ. ನಿಜ ನಿಜ ಹೇಳು, ಯಾರು ಸುಳ್ಳು ಹೇಳ್ತಾವ್ರೆ? ನನಗೆ ಕಸ ಗುಡಿಸು ಅಂತ ಹೇಳ್ತೀನಿ ನಿಜವಾಗ್ಲೂ. ನಾವು ಧೂಳಾಗುತ್ತೆ, ಕಸ ಎಲ್ಲ ಗುಡಿಸ್ಬೇಡ ಕಣೋ ಅಂತ ಹೇಳ್ತಾ ಇಲ್ವ ನಾನು ನಿನಗೆ? ಹಾಂ, ಇಲ್ಲ. ಹೇಳಿದ ಮಾತು ಕೇಳು ಬಂಗಾರ. ಏನು ಬಂಗಾರ? ನೀನು ಹೇಳೋದು ಮಾತು ಕೇಳೋನಲ್ಲ ಅಂತ ಗೊತ್ತು. ಎಲ್ಲೈತೆ ಇನ್ನೊಂದು ಬಟ್ಟೆ? ಅಲ್ಲಿ ಸಿಕ್ಕಾಕತ್ತೆ ನಟ್. ಸೊ ಎಲ್ಲ ಆಯಿತು. ಈಗ ಬಟ್ಟೆ ಎಲ್ಲ ಒಣಗಾಕ್ಬೇಕು. ಇವನು ನಾಟಕ ಆಡ್ತಾವನೆ, ಯಾವತ್ತೂ ಹೆಲ್ಪ್ ಮಾಡಲ್ಲ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಬಂದು ಹೆಲ್ಪ್ ಮಾಡ್ತಾವನೆ. ಇವನ್ನ ನಂಬೇಡಿ ನೀವು. ಏನು ಹೆಲ್ಪ್ ಮಾಡಬೇಡ, ಸುಮ್ಮನಿರೋ ಅಂತಂದ್ರೆ ಸುಮ್ಮನಿರೋನಲ್ಲ ಇವನು. ಇವತ್ತು ವಿಡಿಯೋ ಮಾಡ್ತಾವನೆ ಅಂತ ಬಂದು ನಾಟಕ ಆಡ್ತಾವನೆ. ನಂಗೆ ಗೊತ್ತು. ನೋಡಿದವರು ಅನ್ಕೋಬೇಕು, ಓ ಹುಡುಗ ನೋಡಿ ಚೆನ್ನಾಗಿ ಹೆಲ್ಪ್ ಮಾಡ್ತಾವೆ ಅಂತ. ಹೆಲ್ಪ್ ಮಾಡೋದಲ್ಲ ಇವನು. ಇರೋ, ಏನು ಹೇಳಿದೆ? ಬಟ್ಟೆ ಅನ್ನಕ್ಕಾಯ್ತು. ಇವಾಗ ಅಂಗಡಿಗೆ ಹೋಗ್ತೀವಿ, ನಿಮ್ಮನ್ನ ತೋರಿಸ್ಕೊಂಡು ಹೋಗ್ತೀವಿ ಅಂಗಡಿಗೆ. ಅಡ್ರೆಸ್ ನೀವೇನು ಹೋಗ್ಬಿಟ್ಟು ಬನ್ನಿ. ಏನ ಹೇಳಿ. ಇನ್ನೂ ಹೇಳಿಬೇಕಾ? ಏನು ಬಿಡು, ಆಯ್ತು ಬೇಡ, ಏನು ಹೇಳಿ ಬೇಡ, ಸಾಕು ಹಿಡ್ದಿದ್ದು. ಇಲ್ಲ ಕಣೋ, ಇಲ್ಲ ಕಣೋ, ಇಲ್ಲ ಕಣೋ, ಇಲ್ಲ ಕಣೋ, ಇಲ್ಲ ಕಣೋ. ಎಲ್ಲಾರು ಕರ್ಕೊಂಡು ಕೊಡಲಿ, ಫೋಟೋ ತೆಗಿತೀನಿ ನಿಂದು. ನಗು ನಿಮ್ಮ ಮನವಿಲಿ. ಯಾರೋ ಅದು ಲೈಟ್ ಆಫ್ ಮಾಡಿದ್ದು. ಸ್ವಲ್ಪ ಫ್ಯಾನ್ ಇಲ್ಲದೆ ಅಂತೂ 2 ನಿಮಿಷ ಇರೋಕ್ಕಾಗಲ್ಲ. ಆಚೆ ಬಟ್ಟೆ ಒಣಗಾಕ್ಬಿಟ್ಟು ಬಂದ್ವಾ, ಫುಲ್ ಶೆಕೆ ಆಗ್ಬಿಟ್ಟೈತಿ. ನೋಡಿಯಪ್ಪ, ನಾವು ಈ ಮಧ್ಯೆ ಆಫ್ ಮಾಡ್ತೀಯಲ್ಲ ನೀನು. ಇಲ್ಲ ಆನ್ ಮಾಡಲ್ಲ, ಇರೋಕ್ಕಾಗ್ತಿಲ್ಲ ನನಗೆ. ಮ್ಯಾಲಿರೋದು ಬೇಕು. ಹಲೋ, ಇನ್ನೊಂದು 10-15 ನಿಮಿಷ ಕಣಪ್ಪ, ಬರ್ತಾ ಇದ್ದೀನಿ. ಯಾಕಪ್ಪ, ಏನು ಬೇಕಾಗಿತ್ತು? ಹಾಂ, ಐಫೋನು. ಹಾಂ, ಪಾಸ್ವರ್ಡ್ ರಾಂಗ್ ಕೊಡ್ತಿದ್ದೀರಿ, ಅದಕ್ಕೆ ಆ ಫೋನ್ ಲಾಕ್ ಆಗೈತೆ ಅಷ್ಟೇ. ಸರಿ ಆಯಿತು, ಬರ್ತೀನಿ ಬಿಡು ನೋಡೋಣ. ಇವಾಗ ಕಾಲ್ ಮಾಡಿದ್ದು ನಮ್ಮ ಕಸ್ಟಮರು. ಅವ್ರು ನಮ್ಮ ಹತ್ರ iPhone 6s ತೊಗೊಂಡಿದ್ರು. ಅವ್ರ ತಮ್ಮನೇನೋ ಫೋನ್ ಇಸ್ಕೊಂಡು ಜಾಸ್ತಿ ರಾಂಗ್ ಪಾಸ್ವರ್ಡ್ ಪ್ರೆಸ್ ಮಾಡಿದ್ದಾನೆ. ಹಂಗಾಗಿ ಐಫೋನು ಡಿಸೇಬಲ್ ಆಗ್ಬಿಟ್ಟೈತಂತೆ. ಹಂಗಾಗಿ ಏನು ಮಾಡೋದು ಅಂತ ಶಾಪ್ ಹತ್ರ ಬಂದು ಫೋನ್ ಮಾಡಿದ್ದಾರೆ. ಎಲ್ಲಿತ್ತು? ಹಾಂ, ಕೊಡು. ನನ್ನ ಜಾಬಲ್ಲಿ ಇತ್ತು, ನನ್ನ ಜಾಬಲ್ಲಿ ಇದ್ದಿದ್ದಲ್ಲಿ ಮಡಗಿರಿ ಕಣ. ಕೊಡು, ಚುಂಗನ ಕೊಡಪ್ಪು. ಮನೆಗೆ ಹಾಕೋ. ನಿಮ್ಮೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ
ಈಗ ನನಗೇನು ರೆಕಾರ್ಡ್ ಮಾಡ್ತಾ ಇದ್ದೀನಿ ವಿಡಿಯೋ, ಈ ಸೆಲ್ಫಿ ಸ್ಟಿಕ್ಕು ಕಡಿಮೆ ಕಡಿಮೆ ಅಂತ ಅಂದ್ರೂ ನೋಡಿ, ಈ ಸೆಲ್ಫಿ ಸ್ಟಿಕ್ಕು ಅವಾಗ ಕಾಣಿಸ್ತಿದೆಯಾ, ಅವಾಗ ಇದಿರಲಿಲ್ಲ, ಹೆಂಗೆ ಕಾಣಿಸ್ತಿದೆ ಗೊತ್ತಾಗ್ತಿಲ್ಲ. ಅವಾಗೆಲ್ಲ ಈ ಥರ ಒಂದು ಪಿನ್ ಬರ್ತಿತ್ತು. ಈ ಪಿನ್ನನ್ನು ಆಡಿಯೋ ಜಾಕ್ ಕನೆಕ್ಟ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗ್ತಿತ್ತು, ಸೆಲ್ಫಿ ತೊಗೊತಿದ್ದು. ಬಟ್ ಇವಾಗ ಇದು ಯಾವುದ್ರಲ್ಲೂ ಸಪೋರ್ಟ್ ಆಗಲ್ಲ. ಯಾಕೆ ಅಂತಂದರೆ ಯಾವುದ್ರಲ್ಲೂ ಹೆಡ್ಫೋನ್ ಜಾಕೇ ಇಲ್ಲ. ಇವಾಗ ಹೆಡ್ಫೋನ್ ಜಾಕ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಇವಾಗ. ಈ ಸೆಲ್ಫಿ ಸ್ಟಿಕ್ಕು ಕಡಿಮೆ ಅಂತಂದ್ರೂ ನಾನು ಪರ್ಚೇಸ್ ಮಾಡಿ 11 ವರ್ಷ ಆಗಿದೆ. ಅವಾಗಲಿಂದನೂ ಕೂಡ ಹೀಗೆ ಇದೆ. ನಮ್ಮ ಮನೆಯಲ್ಲಿ ಜಾಸ್ತಿ ವಸ್ತುಗಳು ಹಾಳಾಗಲ್ಲ. ಯಾಕೆ ಅಂತಂದರೆ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ಯಾವುದೇ ವಸ್ತುಗಳನ್ನ ಹಾಳು ಮಾಡೋದು ಬೇಗ ಹಾಳು ಮಾಡ್ಬೋದು, ಬಟ್ ತೊಗೋಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ, ಯಾವುದನ್ನು ಹಾಳು ಮಾಡಬೇಡ ಅಂತ ಯಾವಾಗಲೂ. ಚಿಕ್ಕದ್ರಿಂದನೂ ಯಾವುದನ್ನು ಹಾಳು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ವಸ್ತುಗಳು ಅಷ್ಟೇ, ನಾವೇನೇ ಪರ್ಚೇಸ್ ಮಾಡಿದ್ರೂ ಎಲ್ಲ ಹಂಗೆ ಇದೆ. ಮೇಲ್ಗಡೆ ಒಂದು ಅಟ್ಟದಲ್ಲೊಂದು ಇದಿದೆ, ಟ್ರಂಕ್ ಇದೆ. ಟ್ರಂಕ್ ಒಳಗಡೆ ಎಲ್ಲನೂ ಇಟ್ಟಿದ್ದೀವಿ. ನಾನು ಮೊದಲು ಉಪಯೋಗಿಸಿದ್ದು ಮೊಬೈಲು, ನಾನು ಮೊದಲು ಯೂಸ್ ಮಾಡಿದ್ದು ಪರ್ಚೇಸ್ ಮಾಡಿದ್ದು ಬೈಕ್ದು ಐಟಮ್ಸ್ಗಳು, ಅದು ಸೇಲ್ ಮಾಡಿಬಿಟ್ಟಿದ್ದೀನಿ. ಬಟ್ ಅವಾಗ ಇಲ್ಲ ಇವಾಗ. ಅದು ಕೂಡ ಇನ್ನೂ ಐಟಮ್ಸ್ ಹಾಗೇ ಇದೆ. ಅದರಲ್ಲಿ ಎಷ್ಟೊಂದು ಐಟಮ್ಸ್ ನಾನು ITI ಮಾಡ್ತಿದ್ದಾಗ ಉಪಯೋಗಿಸ್ತಿದ್ದು ಮಲ್ಟಿಮೀಟ್ರು. ಆ್ಯಕ್ಚುಲಿ ITIಯಲ್ಲಿ ಉಪಯೋಗಿಸ್ತಿದ್ದು ಮಲ್ಟಿಮೀಟ್ರು ಈಗಲೂ ಕೂಡ ನಾನು ಶಾಪಲ್ಲಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಅದು ಎಷ್ಟು ವರ್ಷ ಆಯಿತು ಅಂತಂದರೆ ಅದು ಕೂಡ ಹತ್ತತ್ರ ಅಷ್ಟೇ ಆಗಿದೆ ಅಂತ ಅನಿಸುತ್ತೆ. ನಾನು ITI ಮುಗಿಸಿದ ಮೇಲೆ ಅದನ್ನು ಯೂಸ್ ಮಾಡೋದು ಬಿಟ್ಟಿದ್ದು. ನೆಕ್ಸ್ಟ್ ನನಗೆ ಮೊಬೈಲ್ ಶಾಪ್ ಇಟ್ಟಾಗಲೇ ಅದನ್ನು ಮತ್ತೆ ಉಪಯೋಗಿಸ್ತಾ ಇರೋದನ್ನು. ಈಗಲೂ ಕೂಡ ಅಷ್ಟೇ ಉಪಯೋಗ ಬರ್ತಾಯಿದೆ. ಬ್ಯಾಟ್ರಿ ಒಂದು ಅವಾಗ ಚೇಂಜ್ ಮಾಡ್ಕೊತೀನಿ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಇನ್ನೂ ಎಷ್ಟೊಂದು ಐಟಮ್ಸ್, ಸಾಲ್ಡ್ರಿಂಗ್ ಗನ್ನು, ನಾನು ITIಯಲ್ಲಿ ಉಪಯೋಗಿಸೋ ಸಾಲ್ಡ್ರಿಂಗ್ ಗನ್ ಕೂಡ ಈಗಲೂ ಹಾಗೇ ಇದೆ. ಈಗಲೂ ಅದನ್ನು ಶಾಪಲ್ಲಿ ಅವಾಗ ನಾನು ಉಪಯೋಗಿಸ್ತೀನಿ. ನಮ್ಮ ಮನೇಲಿ ಅಷ್ಟೊಂದು ಬೇಗ ಹಾಳಾಗೋದಿಲ್ಲಲ್ಲ ಐಟಮ್ಸ್ಗಳು. ಹಾಗಾಗಿ ಈ ಸೆಲ್ಫಿ ಸ್ಟಿಕ್ ಇವಾಗ ಎತ್ಕೊಂಡೆ ಇವತ್ತೇ ಇದ್ರಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಈಗ ಎತ್ಕೊಂಡೆ ಸೆಲ್ಫಿ ಸ್ಟಿಕ್ನ. ಎಲ್ಲ ನೆನಪಾಯಿತು, ಹಳೆಯ ಐಟಮ್ಸ್ಗಳು ಎಷ್ಟು ದಿನ ಆದ್ರೂ ಹಾಗೇ ಇದೆ, ಎಷ್ಟು ವರ್ಷ ಆದರೂ ಹಾಗೇ ಇದೆ, ಉಪಯೋಗಿಸ್ಬೋದಲ್ಲ ಅಂತ. ನೋಡೋಣ, ಫಸ್ಟ್ ಸ್ವಲ್ಪ ಟ್ರೈ ಮಾಡ್ತೀನಿ ಆಗುತ್ತೋ ಇಲ್ವೋ ಅಂತ. ಬಟ್ ಕೈ ನೋವು ಬರುತ್ತೆ, ಹಿಡ್ಕೊಳಕ್ಕಾಗಲ್ಲ. ಸೆಲ್ಫಿಗೆ ಮೊಬೈಲ್ ಹೆಂಗೆ ಹಿಡ್ಕೊಳ್ಳೋ ಬದಲು ಅಟ್ಲೀಸ್ಟ್ ಹಿಂಗಾರು ಹಿಡ್ಕೊಬೋದು ಅಂತ ಅನ್ನಿಸ್ತು. ಚೆನ್ನಾಗಿದೆ. ಏನಪ್ಪ ಮಾಡ್ತಿದ್ರಿ? ನಾನು ಹೇಳಿದ್ನಲ್ಲ ಸೆಲ್ಫಿ ಸ್ಟಿಕ್ ಅಂತ. ಆ್ಯಕ್ಚುಲಿ ಮಿರರಲ್ಲಿ ತೋರ್ಸೋಕ್ಕಾಗಲಿಲ್ಲ ನೀಟಾಗಿ. ಇದೇನೆ ಆ ಸೆಲ್ಫಿ ಸ್ಟಿಕ್ಕು. ಇದು ಆ್ಯಕ್ಚುಲಿ ತೋರಿಸುವಾಗ ಚೆನ್ನಾಗಿತ್ತು. ಇವಾಗ ಅದು ಓಪನ್ ಮಾಡೋಕ್ಕೆ ಹೋದೆ ಸಿಗಾಕೊಂಡು ಕಟ್ಟಾಗೋಯ್ತಿದ್ದು. ಇದೆ ನೋಡಿ ಆಡಿಯೋ ಜಾಕು. ಇದನ್ನು ಕನೆಕ್ಟ್ ಮಾಡಿ ಫೋನ್ಗೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೆಲ್ಫಿ ಆಗ್ತಿತ್ತು, ಫೋಟೋ ಕ್ಲಿಕ್ ಆಗ್ತಿತ್ತು. ನೋಡಿ ಇಲ್ಲಿದೆ ಬಟನ್, ಇದೇ ಬಟನ್ ಸೆಲ್ಫಿಗೆ ಅಂತ. ಇದು ಇಷ್ಟು ಸ್ವಲ್ಪ ಲೆಂತ್ ಬರುತ್ತಷ್ಟೇ. ಇದು ನೋಡಿ ಇದೆ ಅದು. ಇಲ್ಲೆಲ್ಲ ರಬ್ಬರ್ಸ್ ಬರುತ್ತೆ, ರಬ್ಬರ್ಸ್ ಇಲ್ಲ, ರಬ್ಬರ್ಸ್ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಅಟ್ಲೀಸ್ಟ್ ಇಷ್ಟಾದರೂ ವರ್ಕ್ ಆಗ್ತಿದೆ. ಇದು ಅಡ್ಜಸ್ಟ್ಮೆಂಟ್ಗೆ, ಆ್ಯಂಗಲ್ ಅಡ್ಜಸ್ಟ್ಮೆಂಟ್ಗೆ ಇದು ಟೈಟ್ ಮಾಡೋದಕ್ಕೋಸ್ಕರ ಇರೋದಿದು. ಒಂದೊಂದು ಹಳೆ ವಸ್ತುಗಳು ನೋಡಿದಾಗ ಇದನ್ನು ಉಪಯೋಗಿಸ್ತಿದ್ದದ್ದು ಟೈಮು ನೆನಪಾಯ್ತದೆ. ಒಂಥರ ಖುಷಿ ಆಗುತ್ತೆ ಇವೆಲ್ಲ ಯೂಸ್ ಮಾಡೋದಕ್ಕೆ, ಹಳೆದನ್ನೇ ಉಪಯೋಗಿಸೋದಕ್ಕೆ. ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಒಂದು ಟ್ರೈಪಾಡ್ ತೊಗೋಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ, ಅಥವಾ ಸೆಲ್ಫಿ ಸ್ಟಿಕ್ ಏನಾದ್ರು ತೊಗೋಬೇಕು ಅಂತ. ಆ ಟೈಮಲ್ಲಿ ನೆನಪಾಯಿತು, ಇದು ಮೇಲ್ಗಡೆ ಟ್ರಂಕಲ್ಲಿದ್ದು ನೋಡಿಬಿಟ್ಟು ಅಂದ್ಕೊಂಡೆ, ಇದೇ ಉಪಯೋಗಿಸ್ಬೋದಲ್ಲ ಅಂತ. ಬಟ್ ಇದು ಹ್ಯಾಂಡಲ್ ಸ್ವಲ್ಪ ಸಣ್ಣ ಇದೆ. ಮೊಬೈಲು ವೆಯ್ಟ್ಗೆ ಜಾಸ್ತಿ ಲೆಂತ್ ಮಾಡಿ ಇಟ್ಕೊಂಡ್ರೆ ತುಂಬ ಕೈ ನೋವು ಬರುತ್ತೆ, ಸ್ವಲ್ಪ ಕಷ್ಟ ಯೂಸ್ ಮಾಡೋದು. ಮನೇಲಿ ಒಂದು ಟೈಮ್ ಬಿ ಯೂಸ್ ಮಾಡ್ಬೋದು ಅಷ್ಟೇ. ಬಟ್ ಕಂಟಿನ್ಯೂಸ್ ಆಗಿ ಹೊರಗಡೆ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ನೋಡ್ತೀನಿ ಬೇರೆದೊಂದು ಟ್ರೈಪಾಡ್ನ ವಿತ್ ಸೆಲ್ಫಿ ಸ್ಟಿಕ್ ಇರೋದನ್ನು ಪರ್ಚೇಸ್ ಮಾಡಬೇಕು. ಸದ್ಯದಲ್ಲೇ ಪರ್ಚೇಸ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಸೆಲ್ಫಿ ಸ್ಟಿಕ್ ಪರ್ಚೇಸ್ ಮಾಡಿದ್ದೆ, ಎಲ್ಲಿ ಪರ್ಚೇಸ್ ಮಾಡಿದೆ, ಎಷ್ಟು ಪರ್ಚೇಸ್ ಮಾಡಿದೆ, ಅಥವಾ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದನ್ನ, ಅಥವಾ ಶಾಪ್ಗೆ ಯಾರಾದರೂ ತರಿಸೋದನ್ನ ನಾನು ಹೇಳಿ ಅಂತ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.